ನುಗ್ಗೆಕಾಯಿ ಶುಗರ್ ಇರೋರು ಬಳಸೋದ್ರೆ ಭಾಳ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸರ್. ಪಲ್ಯ ಮಾಡ್ಕೊಂಡು 100 ಗ್ರಾಮ್ ತಿಂದರೆ ಬೇಗ ಅದು ಶುಗರ್ ಲೆವೆಲ್ಲು 600 800 ಇರೋದು ನಿಮಗೆ 100 150 ಒಳಗಡೆ ಬರುತ್ತೆ. ಇದು ಕಹಿ ಇರುತ್ತೆ, ಬಟ್ ಕಹಿನೂ ನಮಗೆ ಒಳ್ಳೆಯದು. ಮತ್ತು ಇದು ನಾವು ಎಣ್ಣೆ ಮಾಡಲಿಕ್ಕೆ ಹುಚ್ಚೆಳ್ಳೆಣ್ಣೆ ಅಂತ ಕರೀತಾರಲ್ಲ, ಹರಳೆ ಎಣ್ಣೆ ಮಾಡೋಕ್ಕೆ, ಹರಳೆ ಎಣ್ಣೆ ಮಾಡೋಕ್ಕೆ ಕೈ ಎಣ್ಣೆ ಅಂತೀವಿ. ಅದನ್ನು ಮಾಡೋಕ್ಕೆ ಒಂದಷ್ಟು ಗಿಡಗಳು ಅಲ್ಲಿ ಇಲ್ಲಿ ಬೆಳೆದಾವೆ, ಅವನ್ನೇ ಬಳಸ್ತೀವಿ ಸರ್. ಇದು ಏಲಕ್ಕಿ ಬಿಡಲೇ ಇಲ್ಲ ಸರ್, 17 ತಿಂಗಳಾಯಿತು. 17 ತಿಂಗಳಾಯ್ತು ಬಿಡಲೇ ಇಲ್ಲ. ಇಲ್ಲಿ ನೋಡಿ ಕಾಡ ತರ ಬಿಟ್ರೆ ಮರಿಗಳು ಇಲ್ಲಿ ಗಂಧದ ಗಿಡ ಬೆಳೆದೈತೆ ನೋಡಿ. ಏನು ಸರ್, ಯಾವ ಗಿಡ ಇದು? ಇದು ಶ್ರೀಗಂಧನೇ. ಅದಲ್ಲ ಯಾವುದು ಬೇರೆ ಏನೋ ತೋರಿಸ್ತೀನಿ ಕರ್ಕೊಂಬಂದ್ರಲ್ಲ. ತೋರಿಸ್ತೀನಿ. ಇದು ಹಣ್ಣು ಗೊತ್ತಾಗ, ಇದು ಜ್ಯೂಸ್ ಹಣ್ಣು. ಸ್ವಲ್ಪ ಮುಂದೆ ಹೋಗಿ. ಇದು ಜ್ಯೂಸ್ ಹಣ್ಣು ಸರ್. ಹಂಗೆ ನಿಂತ್ಕೊಳ್ಳಿ. ಯಾವ ಹಣ್ಣು ಸರ್ ಅದು? ಇದು ಜ್ಯೂಸ್ ಹಣ್ಣು ಸರ್. ಓ, ಇದು ಗಿಡ ನೋಡಿದ್ದೀನಿ, ಹಿಂದೆ ಒಂದ್ಸತಿ ನೋಡಿದ್ದೆ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ. ಚಿಕ್ಕ ವಯಸ್ಸಲ್ಲಿ ನಾವು ಒಳಗಡೆ ಯೆಲ್ಲೋ ಕಲರ್ ತಿರಳಿರುತ್ತೆ, ಅದನ್ನ ತಿಂತಿದ್ದೆವು ಸರ್, ಬೀಜದ ಬೆರಕೆಯಲ್ಲಿ. ಏನಂತ ಕರೀತಾರೆ? ಪ್ಯಾಷನ್ ಫ್ರೂಟ್ ಅಂತ ಇಂಗ್ಲೀಷ್ ಅಲ್ಲಿ ಅಂತಾರೆ, ನಾವು ಜ್ಯೂಸ್ ಹಣ್ಣು ಅಂತ ಅಂತೀವಿ ಸರ್. ಇಲ್ಲಿ ಅದೇ ಬೆಳೆದಿರ್ತಕ್ಕಂಥವು ಇವೆಲ್ಲ ನೋಡಿ. ಸಹಜವಾಗಿ ಸೀಬೆ ಹಣ್ಣು ಅದಕ್ಕೆ ಒಂದು ಪೆಸ್ಟಿಸೈಡ್ ಇಲ್ಲ, ಒಂದು ಇದು ನೀರೊಂದು ಅದು ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. 7 ವರ್ಷದಿಂದ ಡ್ರಿಪ್ ಲೈನ್ ಮಾಡಿಸಿದೆ, ಅದ್ರ ಪಾಡಿಗೆ ಅದು ಬೆಳೀತೈತೆ. ರೋಗಗಳು ಮೊದಲಿತ್ತು, ಈಗ ಅರೆಸ್ಟ್ ಆಗಿದೆ. ಇದು ಇದು ಸರ್, ಇದು ಹನುಮಫಲ, ನಮ್ಮ ಕಡೆ ಮುಳ್ಳಳಸು ಅಂತೀವಿ ಸರ್. ಇದು ಕ್ಯಾನ್ಸರ್ಗೆಲ್ಲ ಒಳ್ಳೆಯದು. ರಾಮಫಲ, ಸೀತಾಫಲ, ಹನುಮಫಲನೂ ಇದೆಯಾ? ಹನುಮಫಲ ಅಂತ ಅಂತಾರೆ. ಇದು ಸೀತಾಫಲ ಸರ್. ಇದು ಸೀತಾಫಲ ಗೊತ್ತು ಬಿಡಿ ಸರ್, ಅದೆಲ್ಲರಿಗೂ ಗೊತ್ತಿರುತ್ತೆ. ಸೀತಾಫಲ ಸರ್. ಇದು ಸರ್ ಈ ನುಗ್ಗೆ ಗಿಡಗಳೆಲ್ಲ ಏನೋ ಕಡ್ದಾಕ್ಬಿಟ್ಟಿದ್ದೀರಾ ಸರ್? ಇದು ನುಗ್ಗೆ ಗಿಡ ಅಂತ ಭಾಗ್ಯ ತಳಿ. ಇದು ಕಾಯಿಗೂ ಚೆನ್ನಾಗಿರುತ್ತೆ ಮತ್ತೆ ಸೊಪ್ಪಿಗೂ ಚೆನ್ನಾಗಿರುತ್ತೆ ಸರ್. ಇದು ನೋಡಿ ದಟ್ಟವಾಗಿ ಸೊಪ್ಪು ಬೆಳೆದ. ಅಲ್ಲ, ಏನಕ್ಕೆ ಕಡ್ದಾಕಿದ್ದೀರಾ ಅಂತ ಸರ್? ಇದು ಪೌಡ್ರ್ ಮಾಡಿ, ಮರಿಂಗೆ ಪೌಡ್ರು, ಇಮ್ಯುನಿಟಿ ಬೂಸ್ಟರ್ ಮತ್ತೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದವರು ಇದನ್ನ ಪೌಡ್ರ್ ಮಾಡಿ ಕಷಾಯ ತರ ಬಳಸಿದ್ರೆ. ಇದಕ್ಕೆ ನಿಮಗೆ ಮಾರ್ಕೆಟ್ ಸೃಷ್ಟಿಯಾಗಿದೆಯಾ? ಗ್ರಾಹಕರಿದ್ದಾರಾ ಸರ್? ಇದೆ ಸರ್. ಎಲ್ಲಿ? ಬೆಂಗಳೂರಲ್ಲಿ ಒಂದಷ್ಟು ಜನ ತಗೋತಾರೆ ಸರ್. ಧಾರವಾಡದಲ್ಲಿ ಶ್ರೀಶೈಲ ಬಾದಾಮಿ ಅಂತ ಹೇಳಿ ಸರ್, ಅವರು ನನ್ನ ಹತ್ರ ಗ್ರಾಹಕರು ಇದ್ದಾರೆ. ಅವರು ಮಿನಿಮಮ್ ತಿಂಗಳಿಗೆ ಒಂದು 20 kg 30 kg ತಗೋತಾರೆ. ಸೊಪ್ಪು ತಗೋತಾರ ಅಥವಾ ಪೌಡರ್ ತಗೋತಾರ? ಪೌಡರ್ ತಗೋತಾರೆ. ಏನ್ ಕೆಜಿ ಪೌಡರ್ ಎಷ್ಟು ಬೀಳುತ್ತೆ? ನಾವು ಒಂದೊಂದು ಸೀಸನ್ಲಿ 800,000 ಕೊಡ್ತೀವಿ ಸರ್. ಒಂದು ಸೀಸನ್ಲಿ ನಾವು 650 ಕೊಡ್ತೀವಿ ಸರ್ ಪೌಡ್ರಿಗೆ. 1 kg ಅಂದ್ರೆ ಇದನ್ನ ಕಿತ್ತಿ ಒಣಗಿಸಿ ಪುಡಿ ಮಾಡ್ಬೇಕಾ? ಹೌದೌದು. ಇವೊಂದು 700 ಗಿಡ ಇದೆ. ನಾವೇ ಡೈರೆಕ್ಟಾಗಿ ಕೊಟ್ಟಾಗ ಒಂದು ಸ್ವಲ್ಪ ಚೆನ್ನಾಗಿ ದುಡ್ಡು ಸಿಗುತ್ತೆ ಸರ್. ಬಟ್ 0 ಬಜೆಟಲ್ಲಿ ಮಾಡಿರೋದ್ರಿಂದಾಗಿ ಇವೆಲ್ಲ ಖರ್ಚು ವೆಚ್ಚಗಳು ಅಂತ ಲೆಕ್ಕ ಬರಲ್ಲ. ಏನು ಒಂದು ಕಾಡಿಂದ ಎಲ್ಲನೂ ತಗೋಬೋದು, ಆ ಥರ ಪ್ಲ್ಯಾನ್ ಇರೋದು. ಓಕೆ ಸರ್, ಓಕೆ. ಅಂದರೆ ಇದು ಎಲ್ಲ ರೀತಿಯ ಒಂದು ಇರೋದ್ರಿಂದ ಯಾವ್ದಾದ್ರು ಒಂದು ಕೈ ಕೊಟ್ಟರು ಒಂದು ಕೈ ಹಿಡಿತದೆ ಸರ್. ಈಗ ಒಂದು ನೇರಳೆ ಹಣ್ಣು, ಇದು 6ನೇ ವರ್ಷದಲ್ಲಿ ಹಣ್ಣು ಬಿಟ್ಟೈತೆ. ಈಗ ಆಲೆ ನಾನು 3-4 ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ಒಂದೇ ಒಂದು ನೇರಳೆ ಹಣ್ಣು. ಹಣ್ಣಿದೆಯಾ? ಈಗಲೂ ಇದೆ, ಅದು ನೋಡೋರೆ ಬನ್ನಿ. 10 ಗಿಡ ಇದೆ, ಕನಿಷ್ಠ ಅಂದ್ರೆ 2,000 ರೂಪಾಯಿ ಕೊಡುತ್ತೆ ಒಂದು ಗಿಡ. ಈ ಫೇಸಲ್ಲಿ ಅಂದ್ರೆ ಈಗೆಲ್ಲ ಕಿತ್ತಿದೀವಿ ಸರ್. ಈ ತರ ಎಲ್ಲ ಕಡ್ದಾಕ್ಬಿಡ್ತಾರಲ್ಲ ಸರ್? ಅಂದ್ರೆ ಮುರಿದೋಗಿರೋದು, ಅದು ಎಳಸ್ ಗಿಡ ಅಲ್ವಾ, ಮುರಿದೋಗಿರೋದು. ಅಲ್ಲಿ ನೋಡಿ, ಈಗಾಗಲೇ ಇದು ಒಂದು 4-5 ಸಾವಿರ ರೂಪಾಯಿ ದುಡ್ದೈತೆ. ಒಂದು 30 kg ಹಣ್ಣು ಸಿಕ್ಕಿದೆ ಈಗ ಆಲ್ರೆಡಿ. ಚಿಕ್ಕದಾದ್ರೂ ಕೂಡ, ಮರ ಚಿಕ್ಕದಾದ್ರೂ ಇದು ಒಂದು 15 ಅಡಿ ಇರ್ಬೋದು ಅಷ್ಟೇನೆ. 15 ಅಡಿಗೆ 6 ವರ್ಷದ ಗಿಡ. ನಮ್ಗೆ ಈಗ ಒಂದು 20 kg ಹಣ್ಣು ಕೊಟ್ಟೈತೆ. 20-30 kg ಈಗ ಆಲ್ರೆಡಿ ಒಂದು 5-6 ಸಾವಿರ ರೂಪಾಯಿನೇ ದುಡ್ದಿದ್ದೀವಿ. ಸೊ ಹಂಗಾಗಿ ಅಂದರೆ ಹೈಬ್ರಿಡ್ ಹಣ್ಣುಗಳಾದರೆ ಉದ್ದ ದಪ್ಪ ಇರ್ತದೆ, ಬಟ್ ಇದು ಸಣ್ಣ ಮತ್ತು ಉದ್ದನೂ ಅಷ್ಟಿರಲ್ಲ, ಅವರೇಜ್ ಆಗಿರುತ್ತೆ. ಇದು ಜಮ್ನೇರ್ಲೆ ಅಂತೇಳಿ.
ಬನ್ನಿ. ಇದು ಕೂಡ ಇದಾ ಇದು ಇದು ನ್ಯಾಚುರಲ್ ಇದಾ? ನ್ಯಾಚುರಲ್ ಫಾರ್ಮಿಂಗ್ ಇದೆಲ್ಲ ಝೀರೋ ಬಜೆಟ್ ಸರ್. ಈಗ ನಾವು ಹಳ್ಳಿ ಕಾರಸುಗಳ ಆರು ಸಾಕಿದೀವಿ ಸರ್. ಹಳ್ಳಿ ಕಾರಸುದು ಏನು ಬೈ ಪ್ರಾಡಕ್ಟ್ ಸಗಣಿ ಏನು ಬರುತ್ತೆ ಅದು ಮನೆ ಅಡುಗೆಗೆ ಬಳಸ್ಕೊತೀವಿ, ಬಯೋಗ್ಯಾಸ್ ಇಟ್ಕೊಂಡಿದ್ದೀವಿ. ಅದ್ರದ್ದು ಸ್ಲರಿ ಏನು ಬರುತ್ತೆ ಅದನ್ನು ಒಳಗಡೆ ಒಯ್ಕೊಂಡು ಹೋಗ್ತೀನಿ ಸರ್. ಆಮೇಲೆ ಏನು ಗೊಬ್ಬರ ಏನು ಬರುತ್ತೆ ಅದನ್ನು ಮಳೆಗಾಲದ ಟೈಮಲ್ಲಿ ಕೊಡ್ತೀವಿ. ಹಾಗಾಗಿ ಈ ಕಳೆನೇ ನಾವು ಹಸುಗಳಿಗೆ ಮೇಯಿಸ್ತೀವಿ. ನಾವು ಏನು ಹೊರಗಡೆಯಿಂದ ಏನು ತರುವಂಥದ್ದು ಇಲ್ಲ, ಇಲ್ಲಿರೋದನ್ನ ಇಲ್ಲಿಗೆ ಕೊಡುವಂಥದ್ದು ಸರ್. ಇದೆಲ್ಲ ಸೋರೆ ಸರ್. ಇದುವೇ ನುಗ್ಗೆ, ಇದು ಯಾವುದು ಬದನೆ, ಇಲ್ಲಿ ಮುಂದೆ ಬಂದು ಕುಂಬಳ, ಹೀರೆ, ಇದೆಲ್ಲ ಹೀರೆ. ಇದು ತೊಗರಿ, ಇದು ಅಲಸಂದೆ, ಅದು ಇದು ಯಾವುದಪ್ಪ ಅದಕ್ಕೇನಂತಾರೆ ಕರ್ಬೂಜ. ಮತ್ತು ಹಂಗೆ ಬಂದರೆ ಇದು ಮರಗೆಣಸು, ಮತ್ತು ಇದು ಕುಂಬಳ. ಇದು ಈಗ ಆಲ್ರೆಡಿ ಹುಲ್ಲು ಕೂದಾಕಿದ್ದೀನಿ ಇಲ್ಲಿ. ಬನ್ನಿ ಸರ್, ಇಲ್ಲಿ ಬೆಳಿಗ್ಗೆ ಹುಲ್ಲು ಕೂದಿದ್ದೆ. ಇದೆಲ್ಲ ಈಗ ತಗೊಂಡು ಹೋಗ್ಬೇಕು. ಇದು ಬೆಂಡೆಕಾಯಿ, ಇಲ್ಲಿ ನೋಡಿ, ಇದು ಕೆಂಪು ಬೆಂಡೆ ಅಂತ. ಇವೆಲ್ಲ ನಾಟಿ ಪದಾರ್ಥಗಳು. ಬೆಂಡೆ, ಇದು ಕೆಂಪು ಬೆಂಡೆ ಅಂತನಾ? ಹೌದು ಸರ್. ಇದು ಕೂಡ ಇದಾ ಇದು ಇದು ನ್ಯಾಚುರಲ್ ಇದಾ? ನ್ಯಾಚುರಲ್ ಫಾರ್ಮಿಂಗ್ ಇದೆಲ್ಲ ಝೀರೋ ಬಜೆಟ್ ಸರ್. ಈಗ ನಾವು ಹಳ್ಳಿ ಕಾರಸುಗಳ ಆರು ಸಾಕಿದೀವಿ ಸರ್. ಹಳ್ಳಿ ಕಾರಸುದು ಏನು ಬೈ ಪ್ರಾಡಕ್ಟ್ ಸಗಣಿ ಏನು ಬರುತ್ತೆ ಅದು ಮನೆ ಅಡುಗೆಗೆ ಬಳಸ್ಕೊತೀವಿ, ಬಯೋಗ್ಯಾಸ್ ಇಟ್ಕೊಂಡಿದ್ದೀವಿ. ಅದ್ರದ್ದು ಸ್ಲರಿ ಏನು ಬರುತ್ತೆ ಅದನ್ನು ಒಳಗಡೆ ಒಯ್ಕೊಂಡು ಹೋಗ್ತೀನಿ ಸರ್. ಆಮೇಲೆ ಏನು ಗೊಬ್ಬರ ಏನು ಬರುತ್ತೆ ಅದನ್ನು ಮಳೆಗಾಲದ ಟೈಮಲ್ಲಿ ಕೊಡ್ತೀವಿ. ಹಾಗಾಗಿ ಈ ಕಳೆನೇ ನಾವು ಹಸುಗಳಿಗೆ ಮೇಯಿಸ್ತೀವಿ. ನಾವು ಏನು ಹೊರಗಡೆಯಿಂದ ಏನು ತರುವಂಥದ್ದು ಇಲ್ಲ, ಇಲ್ಲಿರೋದನ್ನ ಇಲ್ಲಿಗೆ ಕೊಡುವಂಥದ್ದು ಸರ್. ಇದೆಲ್ಲ ಸೋರೆ ಸರ್. ಇದುವೇ ನುಗ್ಗೆ, ಇದು ಯಾವುದು ಬದನೆ, ಇಲ್ಲಿ ಮುಂದೆ ಬಂದು ಕುಂಬಳ, ಹೀರೆ, ಇದೆಲ್ಲ ಹೀರೆ. ಇದು ತೊಗರಿ, ಇದು ಅಲಸಂದೆ, ಅದು ಇದು ಯಾವುದಪ್ಪ ಅದಕ್ಕೇನಂತಾರೆ ಕರ್ಬೂಜ. ಮತ್ತು ಹಂಗೆ ಬಂದರೆ ಇದು ಮರಗೆಣಸು, ಮತ್ತು ಇದು ಕುಂಬಳ. ಇದು ಈಗ ಆಲ್ರೆಡಿ ಹುಲ್ಲು ಕೂದಾಕಿದ್ದೀನಿ ಇಲ್ಲಿ. ಬನ್ನಿ ಸರ್, ಇಲ್ಲಿ ಬೆಳಿಗ್ಗೆ ಹುಲ್ಲು ಕೂದಿದ್ದೆ ಇಲ್ಲಿ. ಇದೆಲ್ಲ ಈಗ ತಗೊಂಡು ಹೋಗ್ಬೇಕು. ಇದು ಬೆಂಡೆಕಾಯಿ, ಇಲ್ಲಿ ನೋಡಿ, ಇದು ಕೆಂಪು ಬೆಂಡೆ ಅಂತ. ಇವೆಲ್ಲ ನಾಟಿ ಪದಾರ್ಥಗಳು. ಬೆಂಡೆ, ಇದು ಕೆಂಪು ಬೆಂಡೆ ಅಂತನಾ? ಹೌದು ಸರ್. ನೋಡ್ರಿ ಸರ್, ನೀವು ಫಸ್ಟ್ ಮೊಬೈಲ್ನ ಕೆಳಗಡೆ ಇಟ್ಕೊಂಡು ಜಾಗ ನೋಡ್ಕೊ ಬರ್ರಿ. ಆಮೇಲೆ ಇರಲಿ ಸರ್, ವಿಚಾರ ಇಲ್ಲ ಜಾರಕ್ಕೆ ಬಿಡೋದು ಅಂತ. ಇರಲಿ ನಾನು ಇರಲಿ ನೋಡಿ ಸರ್, ನಡೆಯೋ ಮನುಷ್ಯ ಇಡುವುದು ಸಹಜ. ಬಟ್ ಆದರೆ ಇಲ್ಲಿಗೆ ಬಂದಿದ್ದೀವಲ್ಲ, ಈ ದೃಶ್ಯಗಳು ಬೇಕು ಸರ್ ನಮ್ಗೆ. ಇವಾಗ ನಮ್ಮ ಕಡೆ ನೋಡ್ಕೊಂಡು ಓನರ್ ಬಂದ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾವ? ನನ್ನ ಗಾಡಿ ತೊಗೊಂಡು ಬಂದು ರೆಕಗ್ನೈಸ್ ಮಾಡ್ತಾರೆ. ಅಂದರೆ ನಿಮ್ಮನ್ನ ಗುರ್ತಿಡಿಯೋದು, ನಿಮ್ಮ ಹತ್ರಕ್ಕೆ ಬರುವಂಥದ್ದು ಅದರದ್ದೇನೋ ಪ್ರಯತ್ನ ಪಡ್ತಾವ? ಇಲ್ಲ ಹಂಗೇನೂ ಇಲ್ಲ, ಅಷ್ಟೇನಿಲ್ಲ. ಅಲ್ಲಿ ಹತ್ರಕ್ಕೆ ಹೋದ್ರೆ ಬರ್ತವೆ. ನಡ್ರಿ ಹೋಗೋಣ. ಹತ್ರಕ್ಕೆ ಹೋದ್ರೆ ಬರ್ತವೆ. ಇದು ಹಾಲು ಕೊಡುತ್ತೆ ಸರ್. ಇದು ಮೊದಲನೇ ಕರು, ಅದು ಎರಡನೇ ಕರು. ಅವು ಎರಡು ನಮ್ಮ ಮನೇಲೆ ಬೆಳೆದವು. ಇದೆಲ್ಲ ಯಾವುದು ಸರ್ ಇದು ತಳಿ? ಇದೆಲ್ಲ ಹಳ್ಳಿಕಾರ. ಇದು ಹಳ್ಳಿಕಾರೇನಾ? ಹಳ್ಳಿಕಾರ್ಗೆ ಇಲ್ಲಿ ನಿಂಬೆ ಹಣ್ಣು ತರ ಬಂದು ಗುಬ್ಬೆ ತರ ಬರುತ್ತೆ. ಕೊಂಬೆಲ್ಲ ಮಾಮೂಲಿ ಈ ತರ ಇರ್ತದೆ.
ಹೆಸರೇನಾರು ಇಕ್ಕಿದ್ದೀರಾ ಇವಕ್ಕೆ? ಇದು ಏನು ಹೆಸರು ಏನೂ ಇಲ್ಲ ಸರ್. ಹಾಂ ಸುಮ್ಮನೆ ಈಗ ನಮಗೆ ಎಲ್ಲ ಇಲ್ಲಿ ಮನೆಯಲ್ಲೇ ಹುಟ್ಟುತ್ತವು. ಹಾಂ ಸೊ ಹಾಗಾಗಿ ಇಟ್ಕೊಂಡಿದ್ದೀವಿ. ಇದು ಅಂದರೆ ಅವಕ್ಕೆ ವಯಸ್ಸಾಗಿದೆ ಅವು. ಹಾಂ ಹಾಂ ನೆಕ್ಸ್ಟ್ಗೆ ಇದು ಅವನ್ನ ಕಟ್ತೀವಿ, ಅದನ್ನು ಕಟ್ತೀನಿ. ಮತ್ತು ಅದಾದಮೇಲೆ ಅದು ಒಂದು ಅದೇ ಸರ್, ಇವಾಗ ನಾವು ಇದೇ ಹಸುಗಳು ಹಳ್ಳಿಕಾರ ಹಸುಗಳು ಸಾಕೊಂಡಿದ್ದೀವಿ ನಮ್ಮನೇಲೆ. ಇದ್ರದ್ದೇ ಬಯೋಗ್ಯಾಸ್ಗೆ ಎಲ್ಲ ಸಗಣಿ ತೊಪ್ಪೆ ಎಲ್ಲ ಯೂಸ್ ಮಾಡ್ಕೋತೀವಿ. ಮತ್ತು ಇದ್ರದ್ದೇ ಹಾಲುಗಳು ಮೊಸರು ಮಜ್ಜಿಗೆ ಎಲ್ಲ ಮಾಡ್ಕೋತೀವಿ. ಮತ್ತು ಇದನ್ನೇ ನಾವು ಗಾಣಕ್ಕೆಲ್ಲ ಯೂಸ್ ಮಾಡ್ಕೋತೀವಿ ಸರ್. ನಾವೇನು ಎತ್ತುಗಳು ಅಂತ ಸಾಕಿಲ್ಲ ಸರ್. ಈ ಹಸುಗಳಿಂದನೇ ನಾವು ಒಟ್ಟಲ್ಲಿ ನೀವು ಕಮರ್ಷಿಯಲ್ ಆಗಿ ಯಾವುದೇ ರೀತಿ ಮಾಡ್ತಾ ಇಲ್ಲ. ಯಾವುದು ಪ್ರಕೃತಿ ಏನು ನಮ್ಮ ಪೂರ್ವಜರು ಹಿಂದೆ ನಮಗೆ ಕೊಟ್ಟೋಗಿದ್ರು ಆ ಥರದ್ದೆಲ್ಲನೂ ಮಾಡ್ತಾ ಇದ್ದೀವಿ. ಅದರಲ್ಲೇ ನಾವು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡಿಕೊಂಡು ಜೀರೋ ಬಜೆಟಲ್ಲಿ ನಾವು ಮಾಡ್ತಕ್ಕಂಥದ್ದು ಸರ್. ರೈಸ್ ಇದು ಭಾಳ ಬಿರ್ಸಿರುತ್ತೆ. ಈ ರೈಸು ಬ್ರೌನ್ ರೈಸ್ ಅಂತೇಳಿ ಕಾಣಿಸ್ತಾ ಇದೆಯಾ? ಕಾಣುತ್ತೆ. ಇದು ಉಪ್ಪು ಅಲ್ಲಿ ನೋಡೋದ್ರಲ್ಲ, ಈ ಥರ ಪ್ಯಾಕ್ ಮಾಡಿ 100 ರೂಪಾಯಿ 3 kg ಕೊಡ್ತೀವಿ. 100 ರೂಪಾಯಿ 3 kg. 3 kg. ಇದು ಗ್ಲಾಸ್ ಬಾಟ್ಲುಗಳು ಸರ್. ಇದು ಈ ಥರ ಗ್ಲಾಸ್ ಬಾಟ್ಲುಗಳು. ಇದು ಅರ್ಧ ಲೀಟ್ರು, 1/4 ಲೀಟ್ರು, 1 ಲೀಟ್ರು ಈ ಥರ ಗ್ಲಾಸ್ ಬಾಟ್ಲುಗಳು. ಅಟ್ ಪ್ರೆಸೆಂಟ್ ಎಣ್ಣೆ ಇದೆಯಾ ಇಲ್ಲಿ? ಈಗ ಕಡಲೆಕಾಯಿ ಎಣ್ಣೆ ಎಲ್ಲ ಬಿಟ್ಟಿದ್ದೀನಿ. ಇದು ಸೂರ್ಯಕಾಂತಿ ಎಣ್ಣೆ. ಆಯ್ತಾ ಸರ್? ಎಣ್ಣೆ ಇದು ತೆಗೆದ್ಮೇಲೆ 3 days ಇಡಬೇಕಂತೆ? ಹೌದು. ಬಿಸಿಲಲ್ಲಿ ಇಡಬೇಕು. ಬಿಸಿಲಲ್ಲಿ ಇಡಬೇಕಾ? ಬಿಸಿಲಲ್ಲಿ ಇಡಬೇಕು. ಇದು ಕುಸುಬೆ ಎಣ್ಣೆ ಅಂತ. ಅದು ಸೋರಿಯಾಸಿಸ್ಸು ಅದಕ್ಕೆ ಇದಕ್ಕೆ ಭಾಳ ಒಳ್ಳೆಯದು. ಮತ್ತು ಇದು ತಲೆಗೆ ಹಾಕೋದು ಹರಳೆಣ್ಣೆ ಅಂತ. ಕೈ ಎಣ್ಣೆ ಅಂತಾರಲ್ಲ? ಕೈ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ. ಇಲ್ಲಿರೋದು ಇದು ಎಲ್ಲ ಕೊಬ್ಬರಿ ಎಣ್ಣೆ. ಓಕೆ ಸರಿ. ಇದು ಮಡಕೆ. ಇದು ಕಲಗಟ್ಟಿಗೆಯಲ್ಲಿ ತರಿಸಿರೋದು. ಈ ಮಡಕೆಯಲ್ಲಿ ನಾವು ಗ್ಯಾಸ್ ಮೇಲೂ ಇಟ್ಕೋಬೋದು, ಯಾವುದ್ರಲ್ಲಾದರೂ ಬೇಯಿಸಿದ್ರು. ಇದು 8 ವರ್ಷ ಆಗಿದೆ, ಸ್ಟಿಲ್ ಒಂದು ಕ್ರ್ಯಾಕ್ ಇಲ್ಲ, ಒಂದು ಇದಿಲ್ಲ. ಬಟ್ ಮಾಡೋ ಮೆಥಡಲ್ಲಿ ಅವ್ರಿಗೆ ಹೇಳಿ ಬಾಡಿಸ್ಕೋಬೇಕು. ಇವಾಗಿಂದ ತಂದರೆ ಮಡಕೆಗಳು ಒಡೆದೋಗ್ತವೆ. ಕಲಗಟ್ಟಿಗೆ ಇದು? ಇದು ಕಲಗಟ್ಟಿಗೆ. ಎಷ್ಟು 8 ವರ್ಷ ಇದೆಯಾ ಮಡಕೆ ತಂದಿದ್ದು? ಹೌದು 8 ವರ್ಷ ಆಗಿದೆ. ಈ ಥರದ್ದು ಅಂಬ್ಲಿ ಮಾಡ್ಕೊಳ್ಳೋಕ್ಕೆ, ರೈಸ್ ಮಾಡ್ಕೊಳ್ಳೋಕ್ಕೆ ಈ ಥರದ ಪಾತ್ರೆಗಳು ನೀವು ಗ್ಯಾಸ್ ಮೇಲೂ ಇಟ್ಟು ಬೇಯಿಸ್ಬೋದು. ಯಾವುದೇ ಥರದ ತೊಂದರೆ ಆಗಲ್ಲ. ಚೆನ್ನಾಗಿರುತ್ತೆ. ಫುಡ್ಡು ಎಲ್ಲ ಫಸ್ಟ್ ಕ್ಲಾಸ್ ಫುಡ್ ಇರುತ್ತೆ. ಮತ್ತು ಬೇಗ ಕೆಟ್ಟೋಗುತ್ತೆ. ನಾವು ತಿನ್ನಬೇಕು ಅಂದರೆ ಸಹಜವಾಗಿರೋದು ಬೇಗ ಕೆಡುತ್ತೆ, ಅಷ್ಟೇ ಸಿಂಪಲ್. ಓಕೆ ಸರ್. ಗ್ಲಾಸ್ ಬಾಟ್ಲು. ಇದು ಟಿನ್ಗಳು, 5 ಲೀಟ್ರ್ ಟಿನ್ಗಳು ಇದು. ಮತ್ತು ಇಲ್ಲಿ ಬಂದರೆ ಇನ್ನು ಅದೇ ಇವು ಎಲ್ಲ ಹಲ್ಪುಡಿಗಳು. ಇದೆಲ್ಲ ಹಲ್ಪುಡಿ ಕಷಾಯ ಈ ಥರದವೆಲ್ಲ ಇದೆ. ಇದು RO ವಾಟರ್ನ ಸ್ಟ್ರಕ್ಚರ್ಡ್ ವಾಟರ್ ಮಾಡೋಕ್ಕಿರೋದು. ಇದು ನೀರಿಗೆ ಹಾಕು ಪುಡಿ. ಆಯಿತಾ? ಇಲ್ಲಿ ಟಿನ್ಗಳಿವು. ಇವು ಹೊರಗಡೆ ಕಳಿಸೋಕ್ಕೆ ಈ ಥರ ಟಿನ್ಗಳಲ್ಲಿ ಕಳಿಸ್ತೀವಿ. ಏನು ಎಣ್ಣೆನಾ? ಎಣ್ಣೆನ. ಓಕೆ. ಬನ್ನಿ. ಇವು ಕ್ಯಾನ್ಗಳು. ಇವು 5 ಲೀಟ್ರ್ ಕ್ಯಾನ್. 5 ಲೀಟ್ರ್ ಕ್ಯಾನ್ಗಳು. ಆದ್ರೂ ಒಂದಷ್ಟು ಸ್ಟಡಿಗೆ ಅಂದ್ಬಿಟ್ಟು ಈ ಥರ ಬುಕ್ ಇಟ್ಕೊಂಡಿದ್ದೀನಿ. ವೃಕ್ಷ ಆಯುರ್ವೇದ ಕನ್ನಡದ್ದು ಇದೆ. ಅದು ಇದು ಮತ್ತು ಇದು ರಾಜೀವ್ ದೀಕ್ಷಿತ್ ಅವರ